ಕೀರ್ತನೆಗಳು 27ನೇ ಅಧ್ಯಾಯ 4ನೇ ವಾಕ್ಯ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ನೋಡುತ್ತಿರುವೆನು. ಆಮೆನ್. ನಮ್ಮ ಆರಂಭಿಕ ವಾಕ್ಯವು ದೇವರ ಸನ್ನಿಧಿಯಲ್ಲಿ ವಾಸಿಸುವ ಮತ್ತು ಆತನ ಮಾರ್ಗದರ್ಶನವನ್ನು ಪಡೆಯುವ ತೀವ್ರವಾದ ಬಯಕೆಯನ್ನು ವ್ಯಕ್ತಪಡಿಸುತ್ತದೆ. ಅದು ಹೀಗೆ ಹೇಳುತ್ತದೆ: ನಾನು ಕರ್ತನಲ್ಲಿ ಕೇಳಿಕೊಂಡದ್ದು ಒಂದೇ, ಅದನ್ನೇ ನಾನು ಹುಡುಕುವೆನು. ನನ್ನ ಜೀವನದ ಎಲ್ಲಾ ದಿನಗಳಲ್ಲಿ ನಾನು ಕರ್ತನ ಮನೆಯಲ್ಲಿ ವಾಸಿಸುವಂತೆ, ಕರ್ತನ ಪ್ರಸನ್ನತೆ ನೋಡುವಂತೆ ಮತ್ತು ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ. ಕೀರ್ತನೆ 27:4 ವ್ಯಕ್ತಪಡಿಸಲಾದ ಪ್ರಮುಖ ವಿಚಾರಗಳು: ದೇವರ ಸಾನ್ನಿಧ್ಯವನ್ನು ಹುಡುಕುವುದು. ಕೀರ್ತನೆಗಾರನು ದೇವಾಲಯದಲ್ಲಿ ದೈಹಿಕವಾಗಿ ಮಾತ್ರವಲ್ಲದೆ ಆತ್ಮಿಕವಾಗಿಯೂ ದೇವರಿಗೆ ಹತ್ತಿರವಾಗಲು ಬಯಸುತ್ತಾನೆ. ದೇವರ ಸೌಂದರ್ಯವನ್ನು ನೋಡುವುದು. ಇದು ದೇವರೊಂದಿಗೆ ಸಂಪರ್ಕ ಸಾಧಿಸುವ ಬಯಕೆಯನ್ನು ಸೂಚಿಸುತ್ತದೆ. ಆತನ ಮಹಿಮೆ ಮತ್ತು ಪಾತ್ರವನ್ನು ನೋಡುವ ಹಂಬಲ. ಆತನ ದೇವಾಲಯದಲ್ಲಿ ವಿಚಾರಿಸುವುದು. ಇದು ದೇವರಿಂದ ಮಾರ್ಗದರ್ಶನ, ಜ್ಞಾನ ಮತ್ತು ತಿಳುವಳಿಕೆಗಾಗಿ ಬಯಕೆಯನ್ನು ಸೂಚಿಸುತ್ತದೆ. ನನ್ನ ಜೀವನದ ಎಲ್ಲಾ ದಿನಗಳು. ಕೀರ್ತನೆಗಾರನ ಬಯಕೆ ತಾತ್ಕಾಲಿಕವಲ್ಲ, ಆದರೆ ಜೀವನ ಪರ್ಯಂತ ಬರ್ತದೆ. ನಾನು ಕರ್ತನ ಬಳಿ ಒಂದು ವಿಷಯ ಕೇಳಿಕೊಂಡಿದ್ದೇನೆ. ಈ ವಾಕ್ಯವು ಕೀರ್ತನೆಗಾರನ ಕೋರಿಕೆಯ ಏಕೈಕ ಗಮನ ಮತ್ತು ಆದ್ಯತೆಯನ್ನು ಒತ್ತಿ ಹೇಳುತ್ತದೆ. ಸತ್ಯವೇದದಲ್ಲಿನ ಸಂದರ್ಭದಲ್ಲಿ ಕರ್ತನ ಬಳಿ ಕೇಳುವುದು ಎಂದರೆ ಈಡೇರಿಕೆ ಮತ್ತು ಮಾರ್ಗದರ್ಶನಕ್ಕಾಗಿ ದೇವರ ಮೇಲೆ ಆಳವಾದ ಅವಲಂಬನೆಯನ್ನು ಸೂಚಿಸುತ್ತದೆ. ಇದು ಎಲ್ಲಾ ಅಗತ್ಯಗಳು ಮತ್ತು ಆಸೆಗಳ ಅಂತಿಮ ಮೂಲವಾಗಿ ದೇವರನ್ನು ಕೀರ್ತನೆಗಾರನು ಅರ್ಥ ಮಾಡಿಕೊಳ್ಳುವುದನ್ನು ಪ್ರತಿಬಿಂಬಿಸುತ್ತದೆ. ಇದು ಮತ್ತಾಯ 7:7 ಯೇಸುವಿನ ಬೋಧನೆಯನ್ನು ಪ್ರತಿಧ್ವನಿಸುತ್ತದೆ. ಅಲ್ಲಿ ವಿಶ್ವಾಸಿಗಳು ದೇವರ ಒದಗಿಸುವಿಕೆಯಲ್ಲಿ ನಂಬಿಕೆ ಇಟ್ಟು ಕೇಳಲು, ಹುಡುಕಲು ಮತ್ತು ತಟ್ಟಲು ಪ್ರೋತ್ಸಾಹಿಸಲಾಗುತ್ತದೆ. ನಾನು ಬಯಸುವುದು ಇದನ್ನೇ. ಈ ಸಂದರ್ಭದಲ್ಲಿ ಬಯಕೆ ಕೇವಲ ಕ್ಷಣಿಕ ಬಯಕೆಯಲ್ಲ, ಆದರೆ ಆಳವಾದ ಹೃತ್ಪೂರ್ವಕ ಹಂಬಲ. ಕೀರ್ತನೆಗಾರನ ಬಯಕೆಯು ದೇವರ ಚಿತ್ತದೊಂದಿಗೆ ಹೊಂದಿಕೆಯಾಗುತ್ತದೆ. ಭೌತಿಕ ಅಗತ್ಯಗಳಿಗಿಂತ ಆತ್ಮಿಕತೆಗೆ ಆದ್ಯತೆ ನೀಡುವ ಪ್ರಬುದ್ಧ ನಂಬಿಕೆಯನ್ನು ಪ್ರದರ್ಶಿಸುತ್ತದೆ. ಇದು ಕೀರ್ತನೆ 37:4 ಕಂಡುಬರುವ ಸತ್ಯವೇದದ ವಾಕ್ಯದೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಒಬ್ಬರ ಹೃದಯದ ಆಸೆಗಳನ್ನು ಸ್ವೀಕರಿಸಲು, ಕರ್ತನಲ್ಲಿ ಆನಂದಿಸುವುದನ್ನು ಪ್ರೋತ್ಸಾಹಿಸುತ್ತದೆ. ನಿಜವಾದ ನೆರವೇರಿಕೆ ದೇವರಲ್ಲಿ ಮಾತ್ರ ಕಂಡುಬರುತ್ತದೆ ಎಂದು ಸೂಚಿಸುತ್ತದೆ. ನನ್ನ ಜೀವನದ ಎಲ್ಲಾ ದಿನಗಳಲ್ಲಿ ಕರ್ತನ ಮನೆಯಲ್ಲಿ ವಾಸಿಸಲು. ಕರ್ತನ ಮನೆ ಎಂದರೆ ಗುಡಾರ ಅಥವಾ ದೇವಾಲಯ, ಇಸ್ರಾಯೇಲ್ಯರ ಆರಾಧನೆಯ ಕೇಂದ್ರ ಸ್ಥಳ. ಐತಿಹಾಸಿಕವಾಗಿ ದೇವಾಲಯವನ್ನು ದೇವರ ಸಾನ್ನಿಧ್ಯದ ವಾಸಸ್ಥಳವೆಂದು ಪರಿಗಣಿಸಲಾಗಿತ್ತು. ಅಲ್ಲಿ ವಾಸಿಸಲು ಕೀರ್ತನೆಗಾರನ ಹಂಬಲವು ದೇವರೊಂದಿಗೆ ನಿರಂತರ ಸಂಪರ್ಕದ ಬಯಕೆಯನ್ನು ಸೂಚಿಸುತ್ತದೆ. ಇದು ಯೋಹಾನ 15:4 ಹೊಸ ಒಡಂಬಡಿಕೆಯ ಬೋಧನೆಯನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ಯೇಸು ಆತನಲ್ಲಿ ನೆಲೆಸುವ ಬಗ್ಗೆ ಮಾತಾಡುತ್ತಾನೆ. ದೇವರೊಂದಿಗಿನ ನಿರಂತರ ಸಂಬಂಧದ ಮಹತ್ವವನ್ನು ಎತ್ತಿ ತೋರಿಸುತ್ತಾನೆ. ಕರ್ತನ ಪ್ರಸನ್ನತೆಯನ್ನು ನೋಡುವುದು. ಕರ್ತನ ಪ್ರಸನ್ನತೆಯನ್ನು ನೋಡುವುದು ದೇವರ ಪಾತ್ರ ಮತ್ತು ಮಹಿಮೆಯ ಮೇಲೆ ಚಿಂತನಾಶೀಲ ಮತ್ತು ಆರಾಧನಾ ಗಮನವನ್ನು ಸೂಚಿಸುತ್ತದೆ. ಸತ್ಯವೇದದ ಪರಿಭಾಷೆಯಲ್ಲಿ ಸೌಂದರ್ಯವು ಹೆಚ್ಚಾಗಿ ದೇವರ ಪವಿತ್ರತೆ ಮತ್ತು ಮಹಿಮೆಯೊಂದಿಗೆ ಸಂಬಂಧಿಸಿದೆ. ಈ ವಾಕ್ಯವು ದೇವರ ಸಾನ್ನಿಧ್ಯದ ನಿಕಟ ಮತ್ತು ವೈಯಕ್ತಿಕ ಅನುಭವವನ್ನು ಸೂಚಿಸುತ್ತದೆ. ಇದು ಯೆಶಾಯ 6:1-5 ವಿವರಿಸಲಾದ ದೇವರ ಮಹಿಮೆಯ ದರ್ಶನಕ್ಕೆ ಹೋಲುತ್ತದೆ. ಇದು ಪ್ರಕಟಣೆ 22:4 ವಾಗ್ದಾನ ಮಾಡಿದಂತೆ ದೇವರನ್ನು ಮುಖಾಮುಖಿಯಾಗಿ ನೋಡುವ ಅಂತಿಮ ನೆರವೇರಿಕೆಯನ್ನು ಸೂಚಿಸುತ್ತದೆ. ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ. ದೇವರ ದೇವಾಲಯದಲ್ಲಿ ಧ್ಯಾನ ಮಾಡುವುದು ಆರಾಧನೆ ಮತ್ತು ಪ್ರಾರ್ಥನೆಯ ಮೂಲಕ ದೇವರ ಸಾನ್ನಿಧ್ಯವನ್ನು ಉದ್ದೇಶಪೂರ್ವಕವಾಗಿ ಅನುಸರಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ದೇವರನ್ನು ಭೇಟಿಯಾಗಲು ದೇವಾಲಯವು ಗೊತ್ತುಪಡಿಸಿದ ಸ್ಥಳವಾಗಿತ್ತು ಮತ್ತು ಇದು ಯೆರೆಮೀಯ 29:13 ಕಂಡುಬರುವಂತೆ ದೇವರನ್ನು ಪೂರ್ಣ ಹೃದಯದಿಂದ ಹುಡುಕುವ ವಿಶಾಲವಾದ ಸತ್ಯವೇದದ ವಿಷಯವನ್ನು ಪ್ರತಿಬಿಂಬಿಸುತ್ತದೆ. ಇದು ಪವಿತ್ರಾತ್ಮನ ದೇವಾಲಯವಾಗಿ ವಿಶ್ವಾಸಿಗಳ ಹೊಸ ಒಡಂಬಡಿಕೆಯ ತಿಳುವಳಿಕೆಯನ್ನು 1 ಕೊರಿಂಥ 6:19 ಸೂಚಿಸುತ್ತದೆ. ಅಲ್ಲಿ ದೇವರ ಪ್ರಸನ್ನತೆಯು ಆತನ ಜನರಲ್ಲಿ ವಾಸಿಸುತ್ತದೆ. ಪರಿಗಣಿಸಲು ಸೂಚನೆಗಳು. ದಾವಿದ. ಕೀರ್ತನೆ 27 ಲೇಖಕ. ದಾವಿದ ಇಸ್ರಾಯೇಲಿನ 2ನೇ ರಾಜನಾಗಿದ್ದು ದೇವರೊಂದಿಗಿನ ಅವನ ಆಳವಾದ ಸಂಬಂಧ ಮತ್ತು ಆರಾಧನೆಯ ಹೃದಯಕ್ಕಾಗಿ ಹೆಸರುವಾಸಿಯಾಗಿದ್ದನು. ಕರ್ತನು. ದೇವರ ಒಡಂಬಡಿಕೆಯ ಹೆಸರು ಯೆಹೋವನು. ಆತನ ಶಾಶ್ವತ ಪ್ರಸನ್ನತೆ ಮತ್ತು ನಿಷ್ಠೆಯನ್ನು ಹೊತ್ತಿ ಹೇಳುತ್ತದೆ. ಕರ್ತನ ಮನೆ. ದೇವರ ಜನರ ನಡುವೆ ದೇವರ ಪ್ರಸನ್ನತೆಯ ವಾಸಸ್ಥಳವಾದ ಗುಡಾರ ಅಥವಾ ದೇವಾಲಯವನ್ನು ಸೂಚಿಸುತ್ತದೆ. ದೇವಾಲಯ. ದೇವರ ಪ್ರಸನ್ನತೆಯು ಪ್ರಕಟವಾದ ಭೌತಿಕ ಸ್ಥಳ, ಆತನ ಪವಿತ್ರತೆ ಮತ್ತು ಇಸ್ರಾಯೇಲಿನ ಆರಾಧನೆಯ ಕೇಂದ್ರವನ್ನು ಸಂಕೇತಿಸುತ್ತದೆ. ಕರ್ತನ ಪ್ರಸನ್ನತೆ. ದೇವರ ಪವಿತ್ರತೆ, ಮಹಿಮೆ ಮತ್ತು ಆತನ ಸ್ವಭಾವದ ವೈಭವವನ್ನು ಪ್ರತಿಧ್ವನಿಸುತ್ತದೆ. ಪ್ರಮುಖ ಬೋಧನಾ ಅಂಶಗಳು. ದೇವರ ಸಾನ್ನಿಧ್ಯಕ್ಕಾಗಿ ಬಯಕೆ. ದೇವರೊಂದಿಗೆ ವಾಸಿಸುವುದರ ಮೇಲೆ ದಾವಿದನ ಏಕೈಕ ಗಮನವು ಆತನೊಂದಿಗಿನ ನಮ್ಮ ಸಂಬಂಧವನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಆದ್ಯತೆ ನೀಡಲು ನಮಗೆ ಸವಾಲು ಹಾಕುತ್ತದೆ. ಜೀವನ
ಜೀವನ ಶೈಲಿಯಾಗಿ ಆರಾಧನೆ. ಕರ್ತನ ಪ್ರಸನ್ನತೆಯನ್ನು ನೋಡಲು ಪ್ರಯತ್ನಿಸುವುದು ನಿರಂತರ ದೈನಂದಿನ ಆರಾಧನೆಯನ್ನು ಸೂಚಿಸುತ್ತದೆ. ಪವಿತ್ರತೆಯ ಸೌಂದರ್ಯ. ದೇವರ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳುವುದು, ಆತನ ಪವಿತ್ರತೆಯನ್ನು ಗುರುತಿಸುವುದು ಮತ್ತು ಅದು ನಮ್ಮ ಜೀವನವನ್ನು ಪರಿವರ್ತಿಸಲು ಅವಕಾಶ ನೀಡುವುದನ್ನು ಒಳಗೊಂಡಿರುತ್ತದೆ. ಸಭೆಯ ಪ್ರಾಮುಖ್ಯತೆ. ದೇವರ ಸಾನ್ನಿಧ್ಯವನ್ನು ಅನುಭವಿಸಲು ನಾವು ಒಟ್ಟುಗೂಡುವ ಇಂದಿನ ವಿಶ್ವಾಸಿಗಳ ಸಮುದಾಯವನ್ನು ದೇವಾಲಯವು ಸಂಕೇತಿಸುತ್ತದೆ. ಶಾಶ್ವತ ದೃಷ್ಟಿಕೋನ. ದೇವರೊಂದಿಗೆ ಶಾಶ್ವತವಾಗಿ ವಾಸಿಸುವ ದಾವೀದನ ಹಂಬಲವು ನಮ್ಮನ್ನು ಶಾಶ್ವತ ದೃಷ್ಟಿಕೋನದಿಂದ ಬದುಕಲು ಪ್ರೋತ್ಸಾಹಿಸುತ್ತದೆ, ನಿಜವಾಗಿ ಉಳಿಯುವುದನ್ನು ಗೌರವಿಸುತ್ತದೆ. ಪರಿಪೂರ್ಣ ಸಂತೋಷ. ಕೀರ್ತನೆ 16:11 ವಾಕ್ಯ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸಿದಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ.